ಶುಭ ಮುಂಜಾನೆ ಅಭಿಮಾನಿಗಳೇ. ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಮತ್ತೆ ಇಷ್ಟೊಂದು ವಿಡಿಯೋಗಳು ನೋಡ್ತಾ ಇದ್ದೀರಾ, ಶಾರ್ಟ್ಸ್ ನೋಡ್ತಾ ಇದ್ದೀರಾ, ಆಮೇಲೆ ಕಮೆಂಟ್ಗಳು ಮಾಡ್ತಾ ಇದ್ದೀರಾ. ಮತ್ತು ನಾನು ಇವತ್ತು ನಿಮ್ಮ ಸಲುವಾಗಿ ಲಾಗ್ ತೊಗೊಂಡಿದ್ದೀನಿ. ಏನಪ್ಪ ಸ್ಪೆಷಲ್ ಲಾಗ್ ಅಂತಂದ್ರೆ, ನಮ್ಮ ಮನೆಯೊಳಗೆ ಏನೇನು ನಡೀತದಲ್ಲ ಇವತ್ತು, ನಾವೆಲ್ಲಿ ಹೋಗ್ತೀವಿ, ಯಾರು ಬರ್ತಾರೆ, ಆಮೇಲೆ ನಾವು ಯಾವ ರೀತಿ ಗಂಡ ಹೆಂಡತಿ ಮನೆಯೊಳಗೆ ಇರ್ತೀವಿ, ಅಪ್ಪ ಮಗಳು, ಆಮೇಲೆ ಅಪ್ಪ ಮಗ, ಆಮೇಲೆ ಕೆಲಸದವ್ರು ಬಂದಾಗ ಅವ್ರ ಜೊತೆ, ಯಾರು ಬಂದವ್ರ ಜೊತೆ, ನೆರೆಹೊರೆಯವ್ರ ಜೊತೆ ಯಾವ ರೀತಿ ಇರ್ತೀವಲ್ಲ, ಅದನ್ನು ತೋರಿಸೋದೇ ನಮ್ದು ಯೂಟ್ಯೂಬ್ ಚಾನೆಲ್ದ, ನಮ್ಮ ಚಾನೆಲ್ದ ಉದ್ದೇಶನ ಅದೈತಿ. ಅದಕ್ಕೆ ಇವತ್ತು ನಾನು ಸ್ಪೆಷಲ್ ಮಗನಿಗಾಗಿ, ಅವನಿಗೆ ಭಾಳ ದಿನದಿಂದ ಆರಾಮಿಲ್ಲ, ಹಾಗೆ ಅವ್ನು ಡ್ಯೂಟಿ ಮಾಡಿ ನೈಟ್ ಡ್ಯೂಟಿ ಮಾಡ್ತಾ ಇದ್ದಾನ. ಆ ಇಂಟರ್ನ್ಶಿಪ್ ಮಾಡೋದಲ್ಲ, ಅದು ಆನ್ ಡ್ಯೂಟಿ ಅಂತಾರ. ನಾನು ಈಗ ಅದೆಲ್ಲ ಒಂದೊಂದು ಕಲಿತಾ ಇದ್ದೀನಿ. ಆ ಡ್ಯೂಟಿ ಅವ್ನು ಮಾಡ್ತಾ ಇದ್ದಾನಲ್ಲ, ಅವಾಗ ಗೊತ್ತಾಗ್ತಾ ಇದೆ ಅದು ಡಾಕ್ಟರ್ದ ಅದು ಮಾಡುವಾಗ ಎಷ್ಟು ಅವ್ನಿಗೆ ಕಷ್ಟಪಡ್ಬೇಕಾಗ್ತದೆ. ಅವನ ತ್ರಾಸ ನಮಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಅವ್ನಿಗೆ ಇದಾಗ್ತಾ ಇದೆ. ಬಿಸಿಲು ಬೇರೆ ಆದ್ರೂ ಊಟ ಸರಿಯಾಗಿ ಆಗ್ತಾ ಇಲ್ಲ, ನಿದ್ದೆ ಆಗ್ತಾ ಇಲ್ಲ ಸರಿಯಾಗಿ. ಹಿಂಗಾಗಿ ಕೆಲಸದ ಕಡೆ ಬಹಳ ಒಂದು ನೀಟಾಗಿ ಕೆಲಸ ಮಾಡ್ಬೇಕು. ಅವ್ನು ಯಾವುದು ಮಾಡಿಲ್ಲ ಆ ರೀತಿ ಅದ. ನಾವು ಮತ್ತೆ ಸ್ವಲ್ಪ ಆರಾಮಾಗಿದ್ದಾನ. ಅವನ ಸಲುವಾಗಿ ಆಲೂ ಪರೋಟ, ಇವತ್ತು ಬಿಸಿ ಬಿಸಿ ಆಲೂ ಪರೋಟ ರೆಡಿ ಮಾಡ್ತಾ ಇದ್ದೀವಿ. ಮತ್ತೆ ನಿಮ್ಗೆ ಗೊತ್ತದ, ಅತ್ತೆಯವ್ರು ಊರಿಗೆ ಹೋಗಿದ್ದಾರೆ. ಈಗ ನಾವು ಮೊನ್ನೆ ಅತ್ತೆಯವ್ರಿಗೆ ಭೇಟಿಯಾಗಿ ಬಂದಿದ್ದೀವಿ. ಮತ್ತೀಗ ಇನ್ನೂ ಸ್ವಲ್ಪ ದಿನ ಆದಮೇಲೆ ಅವ್ರು ಕರ್ಕೊಂಬರೋದಿದ್ದೀವಿ. ಫಂಕ್ಷನ್ಗಳು ಸ್ವಲ್ಪ ಭಾಳಷ್ಟು ಅದಾವ, ಬಿಸಿಲಾಗ ಅವ್ರಿಗೆ ಆ ಕಡೆ ಈ ಕಡೆ ತ್ರಾಸ ಆಗ್ತದೆ ಅಂತೇಳಿ ಸ್ವಲ್ಪ ಊರಿಗೆ ಅವ್ರ ಮೊಮ್ಮಗಾಗಿ ಭೇಟಿಯಾಗಿ ಬರ್ತೇನೆ ಅಂತ ಹೋಗಿದ್ದಾರೆ. ಈಗ ನಾನೇನು ಮಾಡ್ತೀನಿ, ಎಷ್ಟು ಮಾತಾಡಿದ್ರು ನಿಮ್ಮ ಜೊತೆ ಮಾತು ಮುಗಿಯಲ್ಲ. ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ, ಮತ್ತೆ ಭಾಳಷ್ಟು ಮಾತಾಡೋಕಿದ್ದೀನಿ. ಆಮೇಲೆ ಈಗ ಬರ್ತೇನೆ. ಸದ್ಯಾಗ ನನಗೆ ಒಂದು ಸ್ವಲ್ಪ ತಿಂಡಿ ಮಾಡಕ್ಕೆ ಪಟ್ ಡಬ್ಬ ಕಳಿಸ್ಕೊಡಕ್ಕೆ ನನಗೆ ಬಿಡ್ರಿ ಟೈಮ್ ಆಗೈತಿ. ಮತ್ತೆ ಡಬ್ಬ ರೆಡಿ ಮಾಡಿ ಪರೋಟ ಯಾವ ರೀತಿ ಮಾಡ್ತೀನಿ ತೋರಿಸ್ತೀನಿ ನಿಮಗೆ. 9 ಗಂಟೆ ಆಗ್ಲಿಕ್ಕೆ ಬಂತ ನೋಡಿ. ಭಾಳ ಸ್ಪೆಷಲ್ ತಿಂಡಿ ನಮ್ಮ ಮನೆಯೊಳಗೆ ಇವತ್ತು. ಇದು ಆಲೂ ಪರೋಟ. ಆಲೂದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಪರೋಟಗಳು ತುಂಬಲಿಕ್ಕೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಿಲ್ಲಿ. ಆಮೇಲೆ ಬೆಳ್ಳುಳ್ಳಿನೂ ನಮಗೆ ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ ಸುಲಿದಿಟ್ಟಿದ್ದೀವಿ, ಬೇಕಾಗ್ತದೆ ಬೆಳ್ಳುಳ್ಳಿಗೆ, ಸಾರಿಗೆ, ಚಟ್ನಿ ಅದೇನೋ ಮಾಡೋಕೆ. ಆಮೇಲೆ ಹಿಟ್ಟನ್ನು ರೆಡಿ ಮಾಡೋದು ಇಲ್ಲಿ, ಗೋಧಿ ಹಿಟ್ಟು. ಟೈಮ್ ಬೇರೆ 9 ಗಂಟೆ ಆಗಲಿ ಬಂದದ. ಆಮೇಲೆ ಡಬ್ಬ ಅಪ್ಪು ಕೊಡಲಿಲ್ಲ. ಬೆಳಿಗ್ಗೆ ತಿಂಡಿ ಮಾಡಿ ಅವ್ನು ಕಳಿಸ್ಕೊಟ್ವಿ. ಒಂದು ಸ್ವಲ್ಪ ಚಪಾತಿ ಬಟಾಟಿ ಪಲ್ಯ ಅದು ಕೊಟ್ಟೆ ತಿಂದ. ಮತ್ತು ಈಗ ಸಮೂ ಕಡೆ ಅವ್ನು ಡಬ್ಬ ಕಳಿಸೋದೈತಿ. ಮೊಸರು ಮತ್ತು ಸ್ವಲ್ಪ ಇಲ್ಲಿ ಮೊಸರು ಇದೆ, ಇದು ಮೊಸರು ಮತ್ತು ಪರೋಟ ಅವ್ನು ಸ್ವಲ್ಪ ಡಬ್ಬ ಕಟ್ಟೋದೈತಿ. ಈಗ ಮತ್ತು ಸ್ವಲ್ಪ ಮೊಸರು ಹೆಪ್ಪಾಕಿದ್ದೀನಿ. ಎಳ್ನೀರು ಕಟ್ಕೊತ್ಕೊತ್ಲ ಹಿಂಗೆ ಅಜ್ಜಿ ಥರನ ಸೇಮ್. ಏನು ಮಾಡೋದು ಹೇಳಿಕೈತಿ. ಇದು ಹಾಕೊಂಡೈತಿಲ್ಲ ರಂಗೋಳಿ ಕಸಗಾಲಾಯ್ತು. ಬೆಳಿಗ್ಗೆ ಎದ್ದು ಕೂಡಲೇ ಉಪ್ಪಿನಕಾಯಿ ಮಾಡ್ಕೊಂಡು ಕುಂತಾರೆ. ಯಜಮಾನ್ರು ತಯಾರು ಮಾಡತ್ತಾರ. ಇದು ಅವ್ರು ಕೆಲಸ ಮಾಡೋಕೆ ಬಂದಾರ, ಅವ್ರಿಗೂ ಕೊಡೋಣತ್ತಾರ. ಮತ್ತು ಸ್ಪೆಷಲ್ ನಮ್ಮ ಮನೆಯೊಳಗೆ ನಾನು ನಿಮಗೆ ಹೇಳಿದಂಗೆ ಸ್ಪೆಷಲ್ ಪರೋಟ ನಮ್ಮ ಮನೆಯೊಳಗೆ ಇವತ್ತು. ಈ ರೀತಿ ಸಣ್ಣ ಸಣ್ಣ ಪರೋಟ ಮಾಡಿರ್ತೀನಿ ನಾನು. ಹುಡುಗರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದೆ. ಶಮೋನಿ ಬಂದಮೇಲೆ ತಿಂತಿ, ಆಮೇಲೆ ಜಾಸ್ತಿನೇ ಕಟ್ಟಿದ್ದೀನಿ. ಮತ್ತು ಯಾರು ಅವ್ರು ತಿಂತಾರಂತಲ್ಲಿ. ಒಂದು ಡಬ್ಬನೂ ರೆಡಿ ಆಯಿತು. ಶಂಭವಿ ತೊಗೊಂಡು ಹೋಗ್ತದೆ ಆ ಡಬ್ಬನ, ಅವಳು ಬಿಡ್ತಾ ಅಂತಲ್ಲಿ. ಹಾಂ, ಸಮು ಕಡೆ. ಮತ್ತು ಇದು ಕೊಬ್ಬರಿ. ಶಂಭವಿ ಬೆಳಿಗ್ಗೆ ಎದ್ದು ಕೂಡಲೇ ಎಳ್ನೀರು ಬೇಕಾ, ಎಳ್ನೀರು ಕೊಡೋದು, ಕೊಬ್ಬರಿ ಎಲ್ಲ ತೆಗೆದಿಟ್ಟು ಪಲ್ಯ ಕ್ಲೀನ್ ಮಾಡೋದ. ನಾ ಪರೋಟ ಮಾಡ್ಕೊತ ಬಂದೆ. ಒಂದು ಅರ್ಧ ಮಾಡಿದ್ದೀನಿ. ಈಗ ಸ್ವಲ್ಪ ಮಾಡೋದೈತಿ. ಎಲ್ಲ ಪರೋಟ ಮಾಡಿ ಇಟ್ಬಿಡ್ತೀನಿ. ಬದ್ನಿಕಾಯಿ ಪಲ್ಯ ನಮ್ಮ ಮನೆಯವ್ರ ಫೇವ್ರೇಟ್ ಭಾಳ. ಹಾಂ ಅದೇ ಕುಕ್ಕರ್ ಫೋಡ್ನಿ ಹಾಂ. ಎಷ್ಟು ಬೇಗ ಟೈಮ್ 10 ನೋಡಿ. ನೋಡೋ ತನಕ ನಮ್ಮದು ಇವತ್ತು ಪರೋಟದ ಕೆಲಸ ಆಯ್ತು. ಭಾಳ ಪರೋಟ ಮಾಡಿದ್ದು ಬಿಸಿ ಬಿಸಿ. ಭಾಳ ದಿನದ ನಂತರ ನಾನು ಆಲೂ ಪರೋಟ ಮಾಡಿದೆ ಎಲ್ಲರಿಗೂ ತಿನ್ನೋಕೆ. ಮತ್ತು ಉಪ್ಪಿನಕಾಯಿ ಒಂದು ಕಟ್ ಮಾಡಿ ಇಟ್ಟಿದ್ದಾರೆ ಇವರು. ನಾನು ಸ್ವಲ್ಪ ತಿಂಡಿ ಮಾಡ್ಕೋತೀನಿ. ಮತ್ತು ಇಲ್ಲೆಲ್ಲ ಮಾಡ್ತಾರೆ. ಈಗ ಬಂದವರು ಎಲ್ಲ ಕೆಲಸ ಮಾಡ್ಕೊಳ್ತಾರೆ. ಮಾಡಲಿ. ಹಾಲು ಕಾಶಾಗೈತಿ. ಇಲ್ಲಿ ಮುಂದೆ ಯಾವಾಗಲೂ ಹಾಲು ಇಲ್ಲಿ ಮುಂದೆ ನಿಂತ ಕಾಸಬೇಕು, ಇಲ್ಲಾಂದ್ರೆ ಅದು ಹೋಗತ್ತದ. ಅಲ್ಲೇ ಸೆಕೆ ಆಗ್ತಾಯಿದೆ ಅಂತ ನಾನಂತೂ ತಲೆಗೆ ಭಾಳಷ್ಟು ಎಣ್ಣೆ ಹಚ್ಕೊಂಡು ಬಡ್ಕೊಂಡು ಹಿಂಗೆ ಕುಂತು ಬಿಡ್ತಾಯಿದ್ದೀನಿ. ಭಾಳ ಅಂದ್ರೆ ಭಾಳ ಇದಾಗ್ತಾಯಿದೆ. ಎಕ್ದಮ್ ಹಿಂಗೆ ಬೆವರ ಹಿಂಗೆ ಇಳಿತಾ ಇದ್ದಾವೆ, ಅಷ್ಟೊಂದು ಇದಾಗ್ತಾಯಿದೆ. ಅದಕ್ಕೆ ಸ್ವಲ್ಪ ಚಪಾತಿ ಬದ್ನಿಕಾಯಿ ಪಲ್ಯ ಎಲ್ಲ ಇದೆ, ತಿಂಡಿ ಮಾಡ್ಕೊತೀನಿ. ಆಮೇಲೆ ಹಿಂಗೆ ಸಿಗ್ತೀನಿ. ಸ್ವಲ್ಪ ಇವುಗಳೆಲ್ಲ ರೆಡಿ ಮಾಡ್ಕೊಳ್ಳೋದವ. ಮತ್ತು ಮದುವೆ ಅದು ಐತಿ, ಅಲ್ಲೆಲ್ಲ ಹೋಗೋದೈತಿ. ನನಗೂ ಚಪಾತಿ ಅದು ಮಾಡೋದಿದೆ, ಪಟ ಡಬ್ಬ ಕಟ್ಟೋದಿದೆ ಶಾಂಭವಿಗೆ. ಮತ್ತು ಬಿಸಿ ಬಿಸಿ ಚಪಾತಿ ಮಾಡ್ತೀನಿ ನಾನು ಈಗ. ಶಾಂಭವಿಗೆ ಡಬ್ಬ ರೆಡಿ ಆಗ್ತಾಯಿದೆ. ಒಂದೇ ಚಪಾತಿ ತೊಗೊಂಡು ಹೋಗ್ತಾ ಇದ್ದೀನಿಪ್ಪ. ಒಂದೇ ಚಪಾತಿ ತಿನ್ನೋದವಳ. ಮತ್ತು
ಹಾಂ ठेवीतच ಮತ್ತು ಸೌತೆಕಾಯಿ ಒಂದು 4 ತೊಗೋತಾಳೆ. ಕಟ್ ಮಾಡಿ ಈ ರೀತಿ ಇಡ್ತೀವಿ ಡೈನಿಂಗ್ ಟೇಬಲ್ ಮೇಲೆ. ಎಲ್ಲರಿಗೂ ಸೌತೆಕಾಯಿ ಗಜ್ರಿ ಮತ್ತು ಉಪ್ಪಿನಕಾಯಿ ಒಂದು ಹಾಕೊಂಡು, ಉಪ್ಪಿನಕಾಯಿ ಭಾಳ ಇಷ್ಟ ಆಗುತ್ತೆ, ಎಲ್ಲರೂ ತಿಂತಾಯಿದ್ದಾರೆ. ಒಂದು ಉಪ್ಪಿನಕಾಯಿ ಹಾಕೊಂಡು ಇದು ಗೋವಾ ಮಾವಿನಕಾಯಿ ಅಂತ ನೋಡ್ರಿ. ಇದು ಪಲ್ಯ ಕೊಡ್ತೀನಿ. ಪಲ್ಯ ಇವತ್ತು ನಮ್ಮ ಮನೆ ಒಳಗೆ ಸ್ಪೆಷಲ್ ಪಲ್ಯ, ಶಾಂಭವಿದ ಫೇವ್ರೇಟ್ ಹೀರೆಕಾಯಿ ಪಲ್ಯ. मामाला चमचा एक दे, चमचा दे. हां ह्याचं आमटीचं भाजीचं. ಈ ರೀತಿ ಎಲ್ಲ ಚೋಳಿಕಾಯಿ ಪಲ್ಯ ನಮ್ಮ ಮನೆಯವ್ರ ಫೇವ್ರೇಟ್ ಮೊಳಕೆ ಕಾಳು. ಮತ್ತು ಮಾಡೋದೈತಿ ಈಗ. ತಪ್ಪು ಇಲ್ಲೇ ಬಾಟಲ್ ಬಿಟ್ಟು ಹೋದ ನೋಡಿ. ಶಾಂಭವಿಗೆ ಕೆಲಸ ಹಚ್ಚೋದ ಕೆಲಸ ಮಾಡ್ತಾನೆ. ಅಲ್ಲೇ ಬಾಜು ಕೈ ಇತ್ತು, ಯಾಕೆ ತೊಗೊಲಿಲ್ಲೇನೋ. ಫೋನು ಅಲ್ಲಿ ಹತ್ತಲ್ಲ ಅವಂಗ, ನೆಟ್ಟು ಬರ್ ಪಾಪ ಇಂಟರ್ನೆಟ್ ಇರೋದಿಲ್ಲ. ಮತ್ತು ಶಾಂಭವಿಗೆ ಹೋಗಿ ಎಲ್ಲ ಅನ್ನಗಳದ್ದು ಕೆಲಸ ಇದೈತಿ ಇನ್ನು ತಂಗಿ ಸಲುವ ತಂಗಿಗಳಿಗೆ. ನಿಂಗೆ ಹೆಂಗೆ ಆರಾಮೈತೀನಿಲ್ಲ? ರಂಗೋಲಿ ಚಾಚಾ ತೊಗೊಂಬಂದಾರ ನಮ್ಮ ಕೆಲಸ ಮಾಡೋರು. ಮೊನ್ನೆ ಜಾತ್ರೆಗೆ ಹೋದಾಗ ತಂದಾರ. ಎಷ್ಟು ಮಸ್ತ್ ಕನ್ಸೋದು. 9:00 ನಾವು ತಿಂಡಿ ಮಾಡೋನು. ಹಶು ಆಗೈತೆ ನಮಗೂ. ರೆಡಿ ಮಾಡಿ ಹುಡುಗ ಇಟ್ಟಾಳ ತಿನ್ನಾಕಿಲ್ಲಿ. ಮಣಿಕಂಠನಿ, ನಿನ್ನ ಹೆಸರು ಮಣಿಕಂಠ. ನೀ ಮಾತಾಡೋ ಬರತೈತಿ ಈಗ? ಹಾಂ. ಅನ್ನ ಇಲ್ಲಿ ಅನ್ನ. ಅವಂದ ನಿನ್ಗೇನಂತಾನು? ನಿಂಗೇನಂತಾನು? ಹೌದಾ, ದ್ಯಾಮ್ ಅಂತೀಯ? ದ್ಯಾಮ್ ಎಲ್ಲಿ? ನೀ ಕೆಲಸ ಮಾಡವ? ನೀ ಕೆಲಸ ಮಾಡವ? ಹ್ಞೂ. ಇಲ್ಲಿ ಇಲ್ಲಿ ಮ್ಯಾಲೆ ನೋಡಿ, ಮ್ಯಾಲೆ. ಹಾಯ್. ಹಾಂ, ಅವ್ನು ಕೆಲಸ ಮಾಡಕ್ಕೆ ಬಿಡು. ಓಡು 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 ಓಡು. ಹೆಂಗೆ ಓಡ್ತೀನಿ ನೋಡೋನು, ಓಡು. ಓ ಮಣಿಕಂಠ, ಏನು ಕೆಲಸ ಮಾಡತ್ತಿ? ನೀ ಏನು ಮಾಡತ್ತಿ? ಹಾಂ, ನೀನೇ ಕೆಲಸ ಮಾಡೋ ಈಗ? ಏ ನೋಡಿದ್ರ ವಾಚ್ಮನ್ ಹುಡುಗರು ಸುಟಿ ಅದಾವ ಸ್ಕೂಲ್. ಅವ್ನು ಸಣ್ಣ ನಾನು ನೀರು ಹಾಕ್ತೇನಂತ ಅವ್ರ ಅಪ್ಪಾಜಿ ದಿನಾಲು ಬರ್ತಾನ. ಮತ್ತು ಬೆರಳು ಹಿಂಗೆ ಹಿಡಿಯತಾನ ನೋಡಿ. ಅದಕ್ಕೆ ಮುಂದೆ ಹಿಂಗೆ ಬೆರಳು ಹಿಡಿದು ಹಿಂಗೆ ಹಿಡ್ಕೊಂಡು ಪೈಪಿಗೆ ನೀರು ಹಾಕತಾನ. ಹಾಂ, ಯೆಲ್ಲೋ ಕಲರ್ದು ಭಾಳ ಚಂದ ಬಂತಿದ್ದು ಹೂವು. ಬಾಪಿ ಬಾಯಿ ಸಾಕು ಬಿಸ್ಲಾಗಿಂದ. ಬಾ ಬಾ ಸಾಕು, ಬಾ ಬಂದ್ ಮಾಡು. ಬಾ ಬಂದ್ ಮಾಡಕ್ ಬರ್ತೈತಿ? ಹೌದು. ಹಾಂ, ಬಂದ್ ಮಾಡು. ಬಂದ್ ಬಂದ ಮಾತಾಡತನಲ್ಲ, ಬಂದು ಅನ್ನತಾನ. ಹಾಂ ಬರ್ರೀಗ. ಹೇಳಕ್ ತಯಾರಿಲ್ಲ. ಪೈಪ್ ಅವು ಬಿಡ. ತಿನ್ನೋದೀಗ ತಿನ್ನಕ್ ಕೊಡ್ತೇನೆ ಬಾ. ತಿನ್ನೋನು. ಏನು ತಿಂತಿ? ತಿನ್ನಕ್ ಕೊಡ್ಲಿ? ಯಾಪಿ ಎಲ್ಲೋದ್ರಿ? ತಗೋರಿ. ಅಲ್ಲಿ ಕೆಳಗೆ ಚೆಲ್ಬೇಡ ಅಂತ ಹೇಳಿ ಇರುವಿ ಆಗ್ತಾವ. ಕೊಡವಂಗು 3 ಜನ ತಿನ್ರಿ. ಕೆಳಗೆ ಹೋಗಿದ್ದ ನಾವು ಹಿಡ್ಕೊರಿ. ಅಲ್ಲೇ ಕೆಳಗೆ ಕೊಡ್ರಿ. ಚೂಡಾನು ತಿನ್ಲ, ಚೂಡಾನು. ಹಾಂ ತಿನ್ನು. ಆ ಕೈಲಿ ತಿಂತಾನವ. ಹಾಂ, ಅದು ಅವಂಗ ಏನು ಬೇಕಾಗಿತ್ತು ನೋಡ. ಅವಂಗ ಗಪ್ ತಿನ್ಲಿ ಗಪ್ರಿ. ಹಾಂ ಬೇಡ ಗಪ್ ತಿನ್ಲಿ. ಹುಡುಗರಿಗೆ ನೀರು ಕೊಡೋಣ ಈಗ. ಅವ್ರಿಗೆ ನೀರು ಬೇಕಾಗೈತಿ. ತಿನ್ನಾದ ಹುಡುಗರು ಎಷ್ಟು ಖುಷಿಯಾಗಿದ್ದಾರೆ. ನಿಮ್ಮ ಮನೆ ಕಡೆ ಬಂದ್ರೂ ಹುಡುಗರು ಬಂದರೆ ಹಿಂಗೆ ಕೊಡ್ರಿ. ಯಾಕಂತಂದ್ರೆ ಪಾಪ ಅವ್ರಿಗೆ ಹಶು ಇರ್ತದೆ, ತಿನ್ಬೇಕಂತ ಅನಿಸ್ತೈತಿ. ಬಡವ್ರ ಮಕ್ಕಳಿಗೆ ಹಶುನೂ ಭಾಳ ಆಗ್ತದೆ. ದೇವ್ರು ಆ ರೀತಿನ ಅವ್ರಿಗೆ ಇದು ಮಾಡಿರ್ತಾನೆ. ನಮ್ಮ ಹುಡುಗರಿಗೆ ತಿನ್ರಿ ಅಂತಂದ್ರು ನಮ್ಮ ಹುಡುಗರು ತಿನ್ನಲ್ಲ. ಮತ್ತು ಅವ್ರಿಗೆ ದೇವ್ರ ಹಶುವನ್ನು ಕೊಟ್ಟಿರ್ತಾನೆ. ಅದಕ್ಕೆ ಅವ್ರ ಕಾಳಜಿ ತೊಗೊಳ್ರಿ, ಕೊಡ್ತಾಯಿರಿ. ಮತ್ತು ನೀರು ಎಲ್ಲೋದ? ಮತ್ತು ಅಲ್ಲಿ ಹೋದ. ಈಗ ನೀರು ತಗೋ. ನೀರು ಬಾ ಕುಡಿ. ಬಾ ನೀರು ಕುಡಿ. ಮನೆಗೆ ತೊಗೊಂಡೋಗಿ ಬಾಟಲ್ ಹೋಗುವಾಗ. ನೀರು ಕೊಡೋಣ ಅಂತ ಹುಡುಗರಿಗೆ. ಮತ್ತು ಇದು ಜ್ಯೂಸ್ ಕೊಡೋಣ ಅಂತ ಮಾಜಾ ತಂದು ಇಟ್ಟಿದ್ದೀವಿ. ಆಮೇಲೆ ಇದು ನೀರಿದೆ. ಯಜಮಾನ್ರಿಗೂ ನೀರು ಕೊಡೋಣ. ತಗೋರಿ ಇದು ರೀ, ನೀರು ಕುಡಿಯೋದು ನೀವು ತಗೋರಿ. ಇದು ಭಾಳ ವಜನ ಐತಿ ನೋಡ್ರಿ. ಅದು ಪಾಪ ಅವ್ನು ಕುಡಿಯೋದು ಬಿಟ್ಟು ಅವಂಗ ಜ್ಯೂಸ್ ಕೊಟ್ಟ. ಅನ್ನ ಅಂದರೆ ಹಿಂಗಿರ್ತಾರೆ ನೋಡಿ, ಎಷ್ಟು ಪ್ರೀತಿ ಮಾಡ್ತಿರ್ತಾರೋ ತಮ್ಮಗಳಿಗೆ, ಎಷ್ಟು ಅಟ್ಯಾಚ್ಮೆಂಟ್ ಇರ್ತೈತಿ. ಅವು ಕುಡಿ. ಥ್ಯಾಂಕ್ ಯು, ಬಾಯ್. ಮಲ್ಕೋರಿ ಈಗ ಸ್ವಲ್ಪ. ಅದು ಕೊಡ್ರಿ ಈಗ ತಾಟ.
ಸಂಪಿಗೆ ಗಿಡ ಅತ್ಯ ಸುಳ್ಳಿ ಅತ್ಯಾಗ ಹಚ್ಚಿದ್ದು ಮತ್ತು ಇಲ್ಲೇ ಸಂಪಿಗೆ ಗಿಡ ಬಂದೈತೆ ನೋಡ್ರಿ. ಹಾಂ 1:30 ಆಗೈತಿ. ಈಗ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕಂದ್ರೆ ಮಾಡಲಿಲ್ಲ. ಮತ್ತು ಸ್ವಲ್ಪ ವಿಡಿಯೋಗಳು ಎಲ್ಲ ಎಡಿಟಿಂಗ್ ಮಾಡ್ಕೋತ ಎಲ್ಲ ಶಾರ್ಟ್ಸ್ಗಳು ರೆಡಿ ಮಾಡ್ಕೊಂಡು ಕೂತೆ. ಮತ್ತೀಗ ಅಪ್ಪನೂ ಬರ್ತಾ ಇದ್ದಾನಂತೆ. ಮಧ್ಯಾಹ್ನ ಊಟ ಬರ್ತೇನಮ್ಮ ಅಂತಂದ. ಬಿಸಿಲಿದೆ ಆದರೂ ಪಾಪ ಮತ್ತು ಬಂದು ಊಟ ಮಾಡಿ ಮತ್ತೆ ಹೋಗ್ತಾನಂತ. ಆರಾಮಾಗೈತಂತ. ಈಗ ಚಿನ್ನೂ ಆಗಿಲ್ಲ ಇನ್ನೂ. ಬಿಸಿಲಾಗ ಟೋಪಿಯಲ್ಲಿಟ್ರಿ ಅದು. ಅಪ್ಪು ಬರತ್ತಾನಂತ ಅದ ಊಟ ಮಾಡೋದು. ಊಟ ಮಾಡಿ ಮತ್ತೆ ಹೋಗ್ತಾನಂತ. ಹಾಂ ಅದನ್ನು ಅಪ್ಪ ಕಳಿಸ್ಕೊಡ್ಲಿ ನಂದೆ. ಕಾರ್ ಒಳಗೆ ಊಟ ಕಳಿಸ್ಕೊಡ್ತೇನೆ, ಕೊಡ್ತಾರಂದೆ. ಬೇಡ ನಾ ಬರ್ತೇನೆ ತಗೋ ಅಂತಂದು. ಬಿಸಿಲಾಗಿಂದ ಈಗ ಊಟ ಮಾಡಿ ಬರ್ರಿ ನೀವು. ಭಯಂಕರ ಭಾಳ ಅಂದ್ರೆ ಭಾಳ ಭಯಂಕರ ಬಿಸಿಲಿದೆ. ಇಷ್ಟು ಸಣ್ಣ ಗಾರ್ಡನ್ಗೆ ಮಾಡಿ ಬೇಕಾಗೈತಿ. ನಾನು ಮಾಡಿದ ಕೆಲಸ ಮಾಡ್ತೇನೆ ಬಿಡು ಅಂತ ನಮ್ಮ ಯಜಮಾನ್ರು ನಂಗೆ ಹೇಳ್ತಾ ಇದ್ದಾರೆ. ಎಷ್ಟು ಹೇಳ್ತಾಯಿದ್ರು ಇಲ್ಲ ಮಾಡೋದು ನನಗೆ ಇಷ್ಟ ಆಗ್ತಾಯಿದ್ದು ಕೆಲಸ, ನಾ ಮಾಡ್ತೀನಿ. ಯಾವಾಗ ದೊಡ್ಡ ಕೆಲಸ ಇದ್ದಾಗ ಅವ್ರು ಬಂದು ಮಾಡ್ತಾರೆ. ಸಣ್ಣ ಕೆಲಸಗಳಿಗೆ ಈಗ ರೆಡಿ ಮಾಡಿಕೊಟ್ಟಾರೆ, ನಾ ಮಾಡ್ಕೋತೇನೆ ಅಂತ ಮಾಡ್ಕೋತಾ ಇದ್ದಾರೆ. ಮತ್ತು ಅವರಿಗೆ ಮೊದಲಿಂದನೂ ಮಣ್ಣೊಳಗೆ ಕೆಲಸ ಮಾಡೋದು, ನೀರೊಳಗೆ ಎಲ್ಲ ಅವ್ರಿಗೆ ಭಾಳ ಇಷ್ಟ. ಎಲ್ಲ ಏನೇನೋ ಗಿಡಗಳೆಲ್ಲ ತೆಗೆದು ಮಾಡಿ ಇದೆಲ್ಲ. ಯಾಕಂದ್ರೆ ಅವ್ರಿಗೆ ಮಾಡಿಗಳಿಗೆ ಅಷ್ಟು ಟೈಮ್ ಇರೋಲ್ಲ. ಬೇರೆ ಭಾಳ ಕಡೆ ಅವರು ಕೆಲಸ ತೊಗೊಂಡಿರ್ತಾರೆ. ಆಮೇಲೆ ನಮ್ಮ ಮನೆಯವ್ರಿಗೇನು ಕೆಲಸ ನೀಟ್ ಆಗಬೇಕು, ಶಿಸ್ತಾಗಬೇಕು. ಆ ಕೆಲಸ ನೀಟ್ ಆಗೋ ತನಕ ನಮ್ಮ ಮನೆಯವ್ರು ಬಿಡೋಲ್ಲ. ಅವ್ರು ಹಂಗಿಲ್ಲ. ಅವ್ರು ಪಟ ನಮ್ಮ ಮನೆ ಕೆಲಸ ಮಾಡಿ ಮತ್ತು ಬೇರೆ ಕಡೆ ಹೋಗೋರು ಇರ್ತಾರೆ. ಅದಕ್ಕೆ ನಾವು ಮಾಡಿಗೆ ಈಗ ನಾವು ನೋಡಾತಿಲ್ಲ. ನಮ್ಮ ಯಜಮಾನ್ರನ್ನ ಎಷ್ಟು ಆಗ್ತದೆ ಅಷ್ಟು ಮಾಡೋರು. ಅವ್ರು ಖುಷಿ ಅದ ಮತ್ತು ಮಾಡಲಿ. ಅವ್ರಿಗೆ ಎಲ್ಲಿ ಖುಷಿ ಅದಲ್ಲ ಅವ್ರಿಗೆ ಮಾಡೋಕೆ ಬಿಡೋದ. ಸುಮ್ಮನೆ ಅವ್ರಿಗೂ ಪಾಪ ಇದು ಮಾಡ್ಕೊತ ಕೊಟ್ಟಿರೋದು ಬೇಡ. ಎಲ್ಲದಕ್ಕೂ ನಾವು ಮಾಡಬೇಡ ಅಂತಂದ್ರೂ ಬೇಜಾರಾಗ್ತದೆ. ಬಿಸಿಲಾಗ ಏನೋ ಬಂದೈತಿ. ನಮಗೆ ಒಂದು AC ಬೇಕಾಗೈತಿ ಈಗ ಮನ್ಯಾಗ. ಇಷ್ಟು ವರ್ಷ ನಾವು ಫ್ಯಾನ್ ಅಂತ ತೆಗೆದು ನೋಡಿ. ಅಪ್ಪನ ಕಡೆ ಹೆಂಗೆ ಹೋದ. ಅಪ್ಪಗೆ ಭೇಟಿಯಾಗಿ ಅಪ್ಪ ಹೇಳತ್ತಾನೆ, ಬಿಸಿಲಾಗ ಏನು ಮಾಡತ್ತಿ ಅಪ್ಪ ಬಾ ಅಂತ ಹೇಳಿ ಕರೆದ. ಅವ್ರು ಈಗ ಹಸುಸ್ತವ್ದು ಏನು ಬಂದೈತಿ ಈಗ. ಓಕೆ ಬಾಯ್, ಸಾವಕಾಶ ಹೋಗ. ನೀರದು ಕುಡಿಯಲಿ. ಎಷ್ಟೊಂದು ಶ್ರಮ ಪಡುವಂಥ ಜೀವಗಳು, ಎಷ್ಟೊಂದು ಕಷ್ಟಪಟ್ಟ ಕೆಲಸಗಳು ಮಾಡಿ ಅಪ್ಪು ಬಂದ, ಊಟ ಮಾಡ್ದ, ಮತ್ತು ಬಿಸಿಲಾಗ ಹೋದ. ಮನೆ ಕಟ್ತಾ ಇದ್ದಾರೆ ಮುಂದಲ್ಲಿ. ಅವರೆಲ್ಲ ಬಿಸಿಲೊಳಗೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಜಮಾನ್ರು ಎಷ್ಟೊಂದು ಮನೆಯೊಳಗೆ ಎಲ್ಲ ಆರಾಮ ಫ್ಯಾನ್ ಒಳಗೆ ಕೂತ್ಕೊಂಡು ಎಷ್ಟೊಂದು ಮಾಡೋದೈತಿ. ಖರೆ ಕೂತ್ಕೊಳ್ಳೋಕೆ ತಯಾರಿಲ್ಲ. ಕೆಲಸ ಮಾಡ್ತೀನಿ, ಇರೋ ತನಕ ದುಡಿಬೇಕು, ಕಷ್ಟಪಡ್ಬೇಕಂತ ಹೇಳಿ ನಮ್ಮ ಮನೆಯವ್ರ 2:30 ಆಗೈತಿ ಈಗ ಟೈಮ್. 2:30 ಬಿಸಿಲಾಗ ಅಲ್ಲೆಲ್ಲ ಗಾರ್ಡನ್ ಸ್ವಚ್ಛ ಮಾಡ್ತಾ ಇದ್ದಾರೆ. ಈ ರೀತಿ ಇರ್ತದೆ. ಮಾಡೋ ಮನಸ್ಸಿತ್ತಂದ್ರೆ ಕೆಲಸ ಮಾಡೋರಿಗೆ, ಮಾಡೋ ಮನಸ್ಸಿದ್ದವರಿಗೆ ಕೈ ಕಟ್ಕೊಂಡು ಕೊಡೋಕ್ಕಾಗಲ್ಲ. ಹಂಗೆ ನಮ್ಮ ಅತ್ತೆಯವರು ಹಂಗೆ ಇನ್ನೂ ಆದರೂ ನಮ್ಮ ಅತ್ತೆಯವ್ರ ಕೈ ಹಿಂಗೆ ಖಾಲಿ ಕೊಡ್ರಲ್ಲ. ಏನಾದರೂ ಮಾಡ್ಕೋತಿರ್ತಾರೆ. ಏನೋ ಮಾಡಬೇಕು, ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಮಾಡ್ತಾನೇ ಇರಬೇಕು ಅಂತ ನಮ್ಮ ಅತ್ತೆ ಎಷ್ಟು ಇದು ಮಾಡ್ತಿರ್ತಾರಲ್ಲ. ಅದನ್ನು ನೋಡ್ತಾ ಇರ್ತೀನಲ್ಲ ನಾನು. ಅವ್ರ ಕೈ ಸುಮ್ಮನೆ ಇರೋದಿಲ್ಲ. ಎಷ್ಟು ನಾವು ಸುಮ್ಮನೆ ಇರಿ ಅಂತ ಹಿಂಗೆ ಕೈ ಇಟ್ಕೊಂಡ್ರು ಸಹಿತ ಮತ್ತೇನೋ ಮಾಡ್ತಾ ಇರ್ತದೆ ಆ ಕೈ. ಯಾಕಂದ್ರೆ ಕೆಲಸ ಮಾಡಿದ ಕೈಗಳಿಗೆ ನಾವು ಎಷ್ಟು ಹೇಳಿದ್ರು ಅವ್ರ ಸುಮ್ಮನೆ ಇರೋಕ್ಕಾಗಲ್ಲ. ನನಗೂ ಈಗ ಊಟ ಮಾಡೋದೈತಿ. ಸಾಯಂಕಾಲ ನಾನು ಜುಂಬಾಗ ಹೋಗೋದೈತಿ. 2-3 ದಿನ ಸುಟಿ ಮಾಡಿ ನಾನು ಹೋಗೇನೇ ಇಲ್ಲ. ಮದುವೆ ಅದು ಇದು ಆ ಕಡೆ ಈ ಕಡೆ ಅಂತ ಹಿಂಗಾಯಿತು. ಈಗ ಮೊದಲು ಏನು ಮಾಡ್ಕೊತೀನಿ, ಸ್ವಲ್ಪ ಊಟ ಮಾಡ್ತೀನಿ. ಊಟ ಮಾಡಿ ಮತ್ತು ಸ್ವಲ್ಪ ಸಾರು ಪಲ್ಯ ಎಲ್ಲ ಬಿಸಿ ಮಾಡೋದೈತಿ. ಅಪ್ಪಗೂ ಸಾರನೂ ಇಷ್ಟ ಆಗೈತಿ. ಊಟ ಮಾಡ್ದೆ ಹೊಟ್ಟೆ ತುಂಬ ಖುಷಿ ಆಯ್ತು ನನಗೂ. ಅವು ನೋಡಿ ನನಗೂ ಆರಾಮಾಗಿದ್ದಾನಪ್ಪ ಅಂತ ಅನಿಸಿತು. ಭಾಳ ಆರಾಮಿರಲಿಲ್ಲ, ಫುಲ್ಲು ವೀಕ್ನೆಸ್ ಬಂದಿತ್ತು. ಸಮೂನು ಪಾಪ ಹೋಗಿದ್ದಾಳ, ಬರ್ತಾಳೆ ಸಮುಂದು. ಈಗ 2-3 ದಿನ ಪಾಪ ಡೇಟ್ ಆಗಿತ್ತು. ಆಕೆಗೂ ವೀಕ್ನೆಸ್ ಥರ ಬಂದು ಅವಳು ಸ್ವಲ್ಪ ಮೆತ್ತಗಾಗಿದ್ಲು. ಈಗ ಆರಾಮಾಗಿದ್ದಾಳೆ. ಈಗ ಟೈಮ್ 2 ಗಂಟೆ ಆಗೈತಿ. ನಾನು ಊಟ ಮಾಡೋಕೆ ಕೊಡ್ತೀನಿ. ಯಜಮಾನ್ರು ಏನೋ ಅವ್ರ ಸ್ನಾನ ಅದು ಮಾಡ್ಕೊಂಡು ಬಂದ ಊಟ ಮಾಡ್ತಾರಂತ. ಅವಾಗ ಅವ್ರಿಗೆ ಊಟ ಬಿಸಿ ಮಾಡಿ ರೆಡಿ ಮಾಡಿಕೊಡೋನು. ಮತ್ತು ಈಗ ಸಾರದು ನಾನು ಬಿಸಿ ಮಾಡೋಕಿರ್ತೀನಿ, ಪಲ್ಯಗಳು ಬಿಸಿ ಮಾಡೋಕಿರ್ತೀನಿ. ನೀವು ಊಟ ಮಾಡಿಲ್ಲ ಅಂದ್ರೆ ಊಟ ಮಾಡಿರಿ. ಎಷ್ಟು ನಿಮ್ಮ ಕೈಯಿಂದ ಆಗ್ತದೆ ನಿಮ್ಮ ಕೆಲಸಗಳು ನೀವು ಮಾಡ್ಕೊಳ್ಳಿ. ನಿಮ್ಮ ನೀರು ತೊಗೊಳ್ಳೋದಿದ್ರೆ ನೀವು ತೊಗೊಳ್ಳಿ. ನಿಮ್ಗೇನೋ ಒಂದು ವಸ್ತುಗಳು ಬೇಕಾದರೂ ಎದ್ದ ನೀವು ತೊಗೊಂಡು ನೀವು ಮಾಡ್ಕೊಳ್ಳಿ. ಯಾವಾಗ ನಿಮ್ಮ ಕೈಲಿ ಆಗಲ್ಲಪ್ಪ ಅವಾಗ ಬೇರೆದವ್ರಂತೂ ಮಾಡ್ತಾರೆ. ಇರೋ ತನಕ ಎಷ್ಟು ನಿಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀವು ನಿಮ್ಮ ಕೆಲಸಗಳು ಮಾಡ್ಕೊಳಕ್ಕೆ ಮಾಡಿರಿ. ಯಾಕಂದ್ರೆ ನಾವು ನಮ್ಮ ಕೆಲಸಗಳು ಮಾಡ್ಕೊಳ್ತಿರ್ತದಲ್ಲ, ಅದು ಭಾಳ ಅಂದ್ರೆ ಭಾಳ ಸ್ಪೆಷಲ್. ನಮ್ಮ ಸಲುವಾಗಿ ಭಾಳ ಸ್ಪೆಷಲ್ ಇರ್ತೈತಿ. ಆಮೇಲೆ ನಾವು ಮಾಡಿದೀವಿ ಅನ್ನೋದು ನಮಗೆ ಖುಷಿ ಇರ್ತದೆ. ಬೇರೆದವ್ರ ಕಡೆಯಿಂದ ಕೆಲಸ ಮಾಡ್ಕೊಳಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ. ಕೆಲಸ ಇರಲಿ, ಸೇವೆ ಇರಲಿ, ಅದು ಆ ಟೈಮ್ ಇರ್ತದಲ್ಲ, ಅದು ಭಾಳ ಬೇಜಾರಾಗೋ ಟೈಮ್ ಇರ್ತದೆ. ಯಾಕಂದ್ರೆ ಮಕ್ಕಳ ಕಡೆಯಿಂದ ಸೇವೆ ಮಾಡ್ಕೊಳ್ಳಲ್ಲ. ವಯಸ್ಸಾಗಿದ್ದವ್ರು ಇರಲಿ, ಯಾರೇ ಇರಲಿ, ಒಂದು ನೀರು ತಂದು ಕೊಡೋನ್ನೋ ಅನ್ನಕ್ಕೂ ಮುಜುಗರ ಪಡ್ಕೊಳ್ಳೋಂಗೆ ಆ ರೀತಿ ಆಗಿರ್ತದೆ ಅವಾಗ ಅವರಿಗೆ.
ಅದಕ್ಕೆ ಎಷ್ಟಾಗ್ತದೆ ನಿಮಗೂ ಅದೇ ಹೇಳ್ತಾ ಇದ್ದೀನಿ, ಆರೋಗ್ಯ ಚೆನ್ನಾಗಿದ್ದಾಗ ಕೆಲಸ ಮಾಡ್ಕೊಂಡು ಆರೋಗ್ಯನ ಗಟ್ಟಿ ಇಟ್ಕೊಳ್ಳಿ, ಹುಷಾರ ಕೆಲಸ ಮಾಡಿರಿ. ಮತ್ತು ಕೆಲಸ ಮಾಡಂದಾರಂದ್ರೆ ಎಲ್ಲನೂ ಕೆಲಸ ಮಾಡ್ಕೊಂಡು ಜೀವಾಸ ಮಾಡ್ಕೋಬೇಡಿ, ಯಾವ ನಿಮ್ಮ ಕೈಯಿಂದ ಆಗ್ತದೆ ಆ ಕೆಲಸ ಮಾಡ್ಕೊರಿ. ಮತ್ತು ಊಟ ಮಾಡಿರಿ, ಸ್ವಲ್ಪ ಬಿಸಿಲು ಭಾಳ ಇದೆ, ಸ್ವಲ್ಪ ಆರಾಮು ಮಾಡಿರಿ. ನಂತರ ನಾನು ಚೋಳಿಕಾಯಿ ಪಲ್ಯ ತಿಂತಾಯಿದ್ದೀನಿ. ಮೊನ್ನೆ ಅಲ್ಲಿ ಮದ್ವೆಗೆ ಹೋದಾಗ ನಮ್ಮ ಅಕ್ಕಗಳ ಮನೆಗೆ ಅವ್ರು ನನಗೆ ಸರಸ್ವತಿ ಅಕ್ಕ ರೊಟ್ಟಿ ಕಳಿಸ್ಕೊಟ್ಟಿದ್ರು. ಅವ್ರು ಇದು ಮಷಿನ್ ಒಳಗೆ ಮಾಡಿದ ರೊಟ್ಟಿ ಅದಾವ, ಮದ್ವೆ ಒಳಗೆ ಅಲ್ಲಿ ಮಾಡಿದ ಭಾಳಷ್ಟು ಮಾಡಿದರು. ಅಲ್ಲಿ ರೊಟ್ಟಿ ಉಳಿದಿತ್ತು, ಆಮೇಲೆ ಭಾಳಷ್ಟು ರೊಟ್ಟಿ ಇದ್ದಾಗ ತೊಗೊಂಡೋಗಕ್ಕ ಅಂತ ಕೊಟ್ರೆ. ನನಗೆ ರೊಟ್ಟಿ ಮತ್ತು ಚೋಳಿಕಾಯಿ ಪಲ್ಯ ಭಾಳ ಇಷ್ಟ ಆಗೈತಿ. ಆಮೇಲೆ ಅಪ್ಪುಗೆ ಸಾಂಬಾರು ಇಷ್ಟ ಆಗೈತೆ ಭಾಳ. ಚಲೋ ಆಗೈತೆ ಅಮ್ಮ ಸಾರು ಅಂತ ಇದ್ದ, ಇಷ್ಟಪಟ್ಟ ಅವ್ನು ಸಾರನ್ನು ತಿಂದ ಅಪ್ಪುನು. ಮತ್ತು ಅನ್ನ ಎಲ್ಲ ಇದೆ, ಇಲ್ಲಿ ಅನ್ನದ ಮೇಲೆ ಮುಚ್ಚೋಣ. ಫ್ಯಾನ್ ಹಚ್ಚಿದ್ದು ಅಂತಂದ್ರೆ ಅನ್ನ ಎಲ್ಲ ಇದಾಗ್ತದೆ. ಅದಕ್ಕೆ ಅದೇ ನೀವು ಮನೆ ಒಳಗಿದ್ರೆ ಅಂದರೆ ಹಿಂಗೆ ಅನ್ನದೊಳಗಿನ ಚಮಚ ತೆಗೆದು ಮಾಡಿ ಈ ರೀತಿ ಅನ್ನ ಮೇಲೆ ಮುಚ್ಚಿಡ್ತಾಯಿರಿ. ಯಾಕಂತಂದ್ರೆ ಅನ್ನ ಭಾಳ ಬೇಗ ಹಿಂಗೆ ಒಣಗ್ತದೆ. ಈಗ ಅಪ್ಪು ತಿಂದ ಇದು ಇಷ್ಟು ಇಟ್ಟು ಹೋಗಿದಾನ. ಆಮೇಲೆ ಸಮ್ಮುಗ ಬೆಳಿಗ್ಗೆ ಮಾಡಿದ್ದ ಪಲ್ಯ ಇದು ಬಿಸಿ ಮಾಡಬೇಕು, ಆಕೆ ಫೇವ್ರೇಟ್ ಪಲ್ಯ ಐತಿದೆ. ಆಕೆ ಅಕಸ್ಮಾತ್ ಇವತ್ತು ಮಾಡಿದ ಪಲ್ಯ ಇತ್ತಂದ್ರೂ ಅದು ಉಳಿದಿತ್ತಂದ್ರೂ ನಾಳೆ ಬೆಳಿಗ್ಗೆನೂ ಅವಳು ಬಿಸಿ ಮಾಡ್ಕೊಂಡು ಅವಳು ಕಟ್ಕೊಂಡು ಹೋಗ್ತಾಳೆ ಡಬ್ಬಾಗ. ಅಮ್ಮ ಮಾಡ್ಕೊತ ಕೊಡಬೇಡ, ನಾ ಇದೇ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಆ ಪಲ್ಯಗಳು ತೊಗೊಂಡು ಹೋಗ್ತಾಳೆ. ಯಾಕಂದ್ರೆ ಭಾಳಷ್ಟು ನಾವೆಲ್ಲ ಇದೆಲ್ಲ ಮಾಡೋಕ್ಕೆ ಕಾರಣ ಅಂತಂದ್ರೆ ಎಷ್ಟೊಂದು ಇದೆ ಮನೆ ಒಳಗೆ, ಆದರೂ ಮಾಡಬಾರ್ದಂತಲ್ಲ. ನಮ್ಮ ಮನೆ ಒಳಗೆ ನಾವು ಕಷ್ಟ ತಿಂದು ಬಂದಿದ್ದೀವಲ್ಲ, ನಮಗೆ ಅದು ಪಲ್ಯದ ಇರಲಿ ಯಾವುದೇ ಇರಲಿ ನಮಗೆ ಅದ್ರ ಬೆಲೆ ಗೊತ್ತದ. ಅದ್ರ ಸಲುವಾಗಿ ನಮಗೆ ಯಾವುದಾದ್ರೂ ನಮ್ಗೆ ಅಪರೂಪನ, ಏನೋ ಒಂದಿದ್ರು ನಮ್ಗೆ ಅಪರೂಪನ. ಇಲ್ಲ ಒಂದು ಸ್ವಲ್ಪ ಇದ್ದರೆ ಹೀಗೆಲ್ಲ ರಾತ್ರಿದಾಗ ತಿಂತಾರೋ, ಹಂಗ್ಯಾಕೆ ಮಾಡ್ತಾರೆ ಹಿಂಗ್ಯಾಕೆ ಮಾಡ್ತಾರೆ ಅನ್ನಕ್ಕೆ ಹೋಗಬೇಡಿ. ಯಾಕಂದ್ರೆ ಅವೆಲ್ಲ ಅನುಭವಗಳಿಂದ ಬಂದಿರ್ತಾವೆ ನಮಗೆ. ಭಾಳ ಮಾತಾಡದೆ ಅನಿಸ್ತೈತೆ ನಿಮ್ಮ ಜೊತೆ. ಈಗ ಪಲ್ಯ ಬಿಸಿ ಆಗಲಿ, ಊಟ ಮಾಡ್ತೀನಿ ಈಗ. ಆಯ್ತು, ಈಗ 5 ಗಂಟೆ ಆಗ್ಲಿಕ್ಕೆ ಬಂದೈತಿ. ನನಗೆ ಇದ್ದತ್ತಿತ್ತು, ಮತ್ತು ಯಾವುದೋ ಫೋನ್ ಬಂದ ಎದ್ದ ಬಿಟ್ಟೆ. ನಾನು ಬಂದಾಳೆ ಈಗ. ಇನ್ನು ಶಾಂಪೂ ಸಲುವಾಗಿ ಅದು ಇಳೋದೈತಿ ನನಗೆ. ಮತ್ತು ಸಡನ್ನಾಗಿ ನಿದ್ದಿಗೆ ಬೆಳಗಿಂದ ಹೇಳಂತಲೇ ನನಗೆ ಶಾಂಪೂನ ಬಂದ ಅಂತ ಕೊಡಿ ಎದ್ದೆ. ಶಾಂಪೂ ವೈರ್ ಬೇಕಮ್ಮ, ಚಾರ್ಜಿಂಗ್ ಆಗೈತೆ. ಬಂದು ಅಪ್ಪು ಊಟ ಅದು ಮಾಡ್ಕೊಂಡು ಹೋದ. ನೀವಂತೂ ವಿಡಿಯೋ ನೋಡ್ಕೊಂಬಂದಿದ್ದೀರಾ, ನಿಮ್ಗೆ ಇಷ್ಟ ಆಗದ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿರಿ.